ಪರವಾಗಿಲ್ಲ, ಈಗ ಕಾಂಗ್ರೆಸ್ ಪಕ್ಷ ತ್ಯಜಿಸಿದ್ದಕ್ಕೆ ₹1 ನಷ್ಟ ಕೂಡ ಇಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಯಾಕೆಂದರೆ ಹುಬ್ಳಿ ಧಾರವಾಡ ಉಸ್ತುವಾರಿ ಸಚಿವರು ಮತ್ತು ಹುಬ್ಳಿ ಧಾರವಾಡ ವ್ಯಾಪ್ತಿಗೆ ಬರುವ ಕಲಘಟಕಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಸಂತೋಷ್ ಲಾಡ್ ಪಕ್ಷ ಬಿಟ್ಟಿದ್ದು ಸಂತೋಷ, ಅವರಿಂದ 1 ನಯ ಪೈಸೆ ಲಾಭ ಆಗಿಲ್ಲ, 1 ನಯ ಪೈಸೆ ಲಾಭನೂ ಇಲ್ಲ ಅಂತ ಹೇಳಿದ್ದಾರೆ. ಜನ ಬರ್ರಿದ್ದಾರೆ ಅಷ್ಟು ಮಾತ್ರ ನನಗೆ ಗುರುತು, ಇನ್ನು ಉಳಿದು ಅವ್ರಿಗೆ ಕೇಳಿ. ಇರ್ಬೋದು ಬಿಜೆಪಿ ಅವ್ರು ಎಲ್ಲರಿಗೆ ಅಪ್ರೋಚ್ ಆಗ್ತಕ್ಕಂಥ ಅವ್ರ ಹತ್ರ ಇದೆ. ಯಾಕಂದ್ರೆ ಇದು ಅಪ್ರೋಚ್ ಮಾಡೋದ್ ಬಿಟ್ರೆ ಏನಿಲ್ಲ ಅವ್ರ ಹತ್ರ. ಯಾಕಂದ್ರೆ ಇರ್ತಕ್ಕಂಥದ್ದು ಎಲ್ಲ ಬೇರೆ ಪಕ್ಷದ ಲೀಡರ್ಗಳು ತಗೊಂಡೇ ಅವ್ರಿಗೆ ಪಾರ್ಟಿ ನಡೆಸ್ತಿರೋದು. ಈಗ ಮೊನ್ನೆ ತಾನೇ ಈ ಎಲ್ಲ ಕಾರ್ಯಕ್ರಮಗಳು ನೋಡಿದ್ರಲ್ಲ ನೀವು, ರಾಮ ಮಂದಿರ ಕಾರ್ಯಕ್ರಮ ಕೂಡ ತಾವು ನೋಡಿದ್ರಿ. ರಾಮ ಮಂದಿರ ಕಾರ್ಯಕ್ರಮಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು ಯಾರಲ್ಲಿದ್ದಾರೆ? ಎಷ್ಟೋ ಲಕ್ಷಾಂತರ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ರಾಮನ ಭಕ್ತರು ಏನೋ ಹೋರಾಟದಲ್ಲಿದ್ರು. ಇವತ್ತೆಲ್ಲ ಫಿಲಿಂ ಸೆಲೆಬ್ರಿಟಿಗಳು, ಸೆಲ್ಫಿಗಳು ನಡೀತಾ ಇದಾವಲ್ಲ. ಇದೇನಂದ್ರೆ ಒಂದು ಪ್ರಚಾರ ಗಿಡಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಕಳೆದ 10 ವರ್ಷದಿಂದ ಆಗಿದೆ, ಮುಂದೆನೂ ನಡೀತದೆ. ಅಲ್ಲ, ನಮ್ಮ ಪಕ್ಷ ವತಿಯಿಂದ ಅದು ಯಾರು ಏನು ಮಾತನಾಡಬೇಕು ಸೂಕ್ತ ಸಮಯದಲ್ಲಿ ಮಾತನಾಡ್ತಾರೆ. ಸೊ ಅದು ನಾನು ಬಹಿರಂಗವಾಗಿ ಹಿಂಗೆ ಹೇಳಕ್ ಆಗೋದಿಲ್ಲ. ದಿಲ್ಲಿಯಲ್ಲಿ ಯಾರಾದರೂ ಬರೋರಿದ್ದಾರೆ? ನಾವು ಹೇಳಿದ್ವಲ್ಲ, ಮೊನ್ನೆಯಿಂದನೂ ಹೇಳ್ತಾ ಇದೀವಿ. ನನ್ನ ಹತ್ರ ಯಾರು ನೇರವಾಗಿ ಸಂಪರ್ಕದಲ್ಲಿ ಇಲ್ಲ. ನಿಮ್ಮ ವಾಪು ಸುದ್ದಿಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಈ ಥರ ಬರ್ಬೋದು ಅಂತ ಹೇಳ್ತಾ ಇದ್ದೆ. ಈಗ ಕಾಲ ಸಮಯಕ್ಕೆ ಇನ್ನು ತುಮಕೂರಲ್ಲಿ ಕೊಬ್ಬರಿ ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಈಗಾಗಲೇ 1500 ಬೆಂಬಲ ಬೆಲೆ ನೀಡಲು ರಾಜ್ಯ ಸರ್ಕಾರ ಒಪ್ಪಿದೆ. ಆದರೆ 3000 ಬೆಂಬಲ ಬೆಲೆ ನೀಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಈ ಕುರಿತ 1 ಮಿನಿಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಲ್ಪತರು ನಾಡೆಂದೇ ಹೆಸರುವಾಸಿಯಾಗಿರುವಂಥ ತುಮಕೂರಿನಲ್ಲಿ ತೆಂಗು ಬೆಳೆಗಾರರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರಲ್ಲೂ ಕೂಡ ಕೊಬ್ಬರಿ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕಳೆದ 20 ದಿನದಿಂದಲೂ ಕೂಡ ರೈತರು ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇದುವರೆಗೆ ಯಾವುದೇ ರೀತಿಯಂಥ ರೈತರನ್ನ ಒಂದು ಸಮಸ್ಯೆಯನ್ನು ಆಲಿಸುವಂಥ ಕೆಲಸವನ್ನು ಕೂಡ ಸರ್ಕಾರಗಳು ಕೂಡ ಮಾಡ್ತಾಯಿಲ್ಲ ಅಂತೇಳಿ ರೈತರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಾನಿವಾಗ ತುಮಕೂರಿನ ಒಂದು DC ಕಚೇರಿಯ ಮುಂಭಾಗ ಕೂಡ ಇರುವಂಥದ್ದು. ಈ ಒಂದು DC ಕಚೇರಿಯ ಮುಂಭಾಗವೇ ಕಳೆದ 20 ದಿನದಿಂದಲೂ ಕೂಡ ರೈತರು ವಿವಿಧ ರೈತಪರ ಸಂಘಟನೆಗಳು DC ಕಚೇರಿ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೋಡ್ಬೋದು. DC ಕಚೇರಿಯ ಒಂದು ಗೇಟ್ನ ಮುಂಭಾಗವೇ ಈ ಒಂದು ಅಂದರೆ ಟೆಂಟ್ ರೀತಿಯಲ್ಲಿ ಹಾಕ್ಕೊಂಡು ಅಹೋರಾತ್ರಿ ಧರಣಿಯನ್ನು ಕೂಡ ರೈತರು ಕೂಡ ಮಾಡ್ತಾ ಇರುವಂಥದ್ದು. ಆ ಕೊಬ್ಬರಿಯನ್ನು ಕೂಡ ನೋಡ್ಬೋದು ದೃಶ್ಯಗಳಲ್ಲಿ. ಕೊಬ್ಬರಿ ಮತ್ತು ಆ ಚಿಪ್ಪಿನ ಸಮೇತ ಕೂಡ ಇಟ್ಕೊಂಡು ನಮಗೆ ಒಂದು ಕೊಬ್ಬರಿ ಬೆಲೆಗೆ ಒಂದು ಬೆಂಬಲವನ್ನು ಕೂಡ ಕೊಡಲೇಬೇಕು. ಅವರು ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಿರುವಂಥದ್ದು. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ಅಂದರೆ ರೈತರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಇನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಪರವಾಗಿಲ್ಲ ಹೋದರೆ ಹೋಗಲಿ ಬಿಡ್ರಿ ಶೆಟ್ಟರ್ ಅಂತ ಹೇಳ್ತಾ ಇದ್ರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಕೈಕೊಟ್ಟ ಶೆಟ್ಟರ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬಂದರು ನಾಳೆ ಹೋದರು ಅಂದರೆ ಹೇಗೆ? ಪಕ್ಷಕ್ಕೆ ನಿಷ್ಠಾವಂತರು ಮಾತ್ರ ಬರಬೇಕು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಬರುವವರ ತತ್ವಗಳನ್ನು ನೋಡಿ ಸೇರಿಸ್ಕೊಳ್ಳಿ, ಅವರ ತತ್ವ ಬದಲಾಗಿದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ರಾಜ್ಯ ನಾಯಕರಿಗೆ ಖರ್ಗೆ ಕಿವಿಮಾತು ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ನಡೆಗೆ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ DK ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಒಂದು ರೀತಿಯಲ್ಲಿ ನಿಜ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು ಏಕ್ದಮ್ 100% ನಿಜ. ತಮ್ಮ ಲಾಭಕ್ಕಾಗಿ ಬರ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜ ಕೂಡ. ತತ್ವ ಬದಲಾಗಿ ಬರೋರು ತುಂಬ ಜನ ಇರ್ತಾರೆ. ಯಾಕಂದರೆ AICC ಅಧ್ಯಕ್ಷರು ಹೇಳೋದಕ್ಕೆ ಒಂದು ಅರ್ಥ ಇದೆ. ಅವರು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಯಾವತ್ತೂ ಕೂಡ ಒಂದು ಪಕ್ಷದ ಬಗ್ಗೆ ಇದ್ದಂತಹ ಅವರ ಅಭಿಮಾನ, ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ದುಡಿದಂಥ ರೀತಿ. ಸೊ ಹಾಗಿರುವಾಗ ಅವರೇ ಅವತ್ತು ಬರಮಾಡಿಕೊಂಡಿದ್ರು. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅದಕ್ಕೆ ನಿನಗೂ ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನು ನೋಡ್ತೇವೆ. ತತ್ವ ಸಿದ್ಧಾಂತ ನೋಡ್ಬೇಕು. ಯಾಕಂದರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಂದರು ಸರ್, ಬಂದು ಕೂಡ ದೇಶದ ಹಿತಕ್ಕಾಗಿ ನಾವು ಹೋಗ್ತಾ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು ಸರ್. ಹಾಗೆ ಬಂದ ಆಗೋದ್ರಲ್ಲ ಕಾಂಗ್ರೆಸ್ಗೆ ಅಂತ ನೋಡಿ. ಅದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ನಮ್ಮ ಶಿವಕುಮಾರ್ ಹೇಳ್ತಾರೆ. ಬಿಕಾಸ್ ಇದು ಲೋಕಲ್ ಇಶ್ಯೂ. ಅದಕ್ಕೆ ನಿನಗೂ ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನು ನೋಡ್ತೇವೆ. ತತ್ವ ಸಿದ್ಧಾಂತ ನೋಡ್ಬೇಕು. ಯಾಕಂದರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಂದರು ಸರ್, ಬಂದು ಕೂಡ ದೇಶದ ಹಿತಕ್ಕಾಗಿ ನಾವು ಹೋಗ್ತಾ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು ಸರ್. ಹಾಗೆ ಬಂದ ಆಗೋದ್ರಲ್ಲ ಕಾಂಗ್ರೆಸ್ಗೆ ಅಂತ ನೋಡಿ. ಅದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ನಮ್ಮ
ಶಿವಕುಮಾರ್ ಹೇಳ್ತಾರೆ ಬಿಕಾಸ್